ಸೋಷಿಯಲ್ ಸೈನ್ಸ್ದು ಮತ್ತೆ ಅದ್ರ ಜೊತೆಗೆ ಇಂಗ್ಲಿಷ್ ವಿಷಯದ ಉತ್ತರ ಪತ್ರಿಕೆಯನ್ನು ಯಾವ ರೀತಿ ಬರೀಬೇಕು ಮತ್ತೆ ಹೇಗೆ ಈ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನ್ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಲಿಲ್ಲ ಅಂತ ಅನ್ಕೋರಿ, ಅಥವಾ ಇದೇ ರೀತಿ ನೀವೇನೇ ಪ್ರಶ್ನೆ. ಓಕೆ, 54ನೇ ಪ್ರಶ್ನೆಗೆ ಇದು ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನ್. ಇದು ಇಲ್ಲಿ 54ನೇ ಪ್ರಶ್ನೆಯನ್ನು ಓದ್ತೀನಿ. 6 ಅಂಶಗಳನ್ನು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. ಇದು ಎಲ್ಲಿಂದ ಪ್ರಶ್ನೆ ಕೇಳ್ಯಾರ? ಇದನ್ನು 10ನೇ ತರಗತಿಯ ಭಾಗ. ಎಲ್ರಿಗೂ ನಮಸ್ಕಾರ. ಮುಂದಿನ ಈ GPS ಪರೀಕ್ಷೆ ಒಳಗಡೆ ಏನು ಡಿಸ್ಕ್ರಿಪ್ಟಿವ್ ಆನ್ಸರ್ ರೈಟಿಂಗ್ ಇರ್ತದಲ್ಲ, ಅದನ್ನ ಬರೀಬೇಕಂತಂದ್ರ ದೊಡ್ಡ ಸಮಸ್ಯೆ ಎದುರಾಗ್ತದ. ಸರ್, ನಾನು ಹೆಂಗ್ ಬರಿಬೇಕು ಅನ್ನೋದು ಬಹಳ ವಿದ್ಯಾರ್ಥಿಗಳು ಗೊತ್ತಿಲ್ಲ. ಒಂದು ಸ್ಪಷ್ಟತೆ ಇಲ್ಲ, ಅಂಕಗಳನ್ನ ಹೆಂಗ ಬೇರ್ಪಡಿಸ್ತಾ ಅಂತ ಗೊತ್ತಿಲ್ಲ, ಎಲ್ಲಿಂದ ಪ್ರಶ್ನೆಗಳು ಬರ್ತಾವಂತ ಗೊತ್ತಿಲ್ಲ, ನಮ್ಮ ಉತ್ತರಗಳು ಹೇಗಿರಬೇಕು ಅನ್ನೋದು ಗೊತ್ತಿಲ್ಲ. ಸೊ ಇವೆಲ್ಲ ವಿಷಯಕ್ಕೆ ಇವತ್ತಿನ ದಿನ ಸರ್ಕಾರ ನೀವೊಂದು ಪರೀಕ್ಷೆ ಬರೆದಾದ್ಮೇಲೆ ಆ ಒಂದು GPSTR ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ಅನುಗುಣವಾಗಿ ನೀವೇನು ಉತ್ತರ ಪತ್ರಿಕೆಯನ್ನು ಅವರು ಮೌಲ್ಯಮಾಪನ ಮಾಡ್ತಿರ್ತಾರಲ್ಲ, ಅವ್ರಿಗೆ ಒಂದು ಏನು ಸರ್ಕಾರದ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನ್ ಕೊಟ್ಟಿರ್ತಾರೆ. ಆ ಒಂದು ಆನ್ಸರ್ ರೈಟಿಂಗ್ ಹೆಂಗೆ ನಾವು ಏನು ಮೌಲ್ಯಮಾಪನ ಮಾಡ್ಬೇಕು ಅನ್ನೋದು ಅವ್ರು ಹೇಳ್ತಾರೆ. ಸೊ ಅದನ್ನ ಇವತ್ತಿನ ದಿನ ನಿಮ್ಗೆ ನಾನು ತೋರಿಸ್ತಾ ಉತ್ತರಿಸಲಿಕ್ಕೆ ಬಂದಿದ್ದೀನಿ. 2022 ಒಳಗಡೆ GPSTR ಪರೀಕ್ಷೆ ಆಯಿತು. ಅದರದ್ದು ಒಂದು ಸೋಷಿಯಲ್ ಸೈನ್ಸ್ದು ಮತ್ತೆ ಅದ್ರ ಜೊತೆಗೆ ಇಂಗ್ಲಿಷ್ ವಿಷಯದ ಉತ್ತರ ಪತ್ರಿಕೆಯನ್ನು ಯಾವ ರೀತಿ ಬರೀಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ಹೇಳ್ತೀನಿ. ನಿಮ್ಗೇನಾದ್ರೂ ಈ ಉತ್ತರ ಪತ್ರಿಕೆ ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನ್ ಜೊತೆಗೆ ಇವೆಲ್ಲ GPSTR, HSTR, ವಸತಿ ಶಾಲೆದು, ಕ್ರೈಸ್ದು, CTETದು ಇವೆಲ್ಲ ಒರಿಜಿನಲ್ ಮೂಲ ಪ್ರಶ್ನೆ ಪತ್ರಿಕೆಗಳು ಬೇಕಾದ್ರೆ, ಒರಿಜಿನಲ್ ಕ್ವಶನ್ ಪೇಪರ್ ಬೇಕಾದ್ರೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ನೀವು ಸಂಪರ್ಕಿಸುವುದರ ಮುಖಾಂತರ ಅತ್ಯಂತ ಕಡಿಮೆ ಬೆಲೆಯಲ್ಲಿ 150 ರೂಪಾಯಿದಲ್ಲಿ ಪಡಿಬಹುದು. ನೇರವಾಗಿ ನಾನು ವಿಷಯಕ್ಕೆ ಬರ್ತೀನಿ. ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇಂಗ್ಲಿಷ್ ವಿಷಯದೊಳಗಡೆ ಏನು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಹೆಂಗೆ ಬರೀಬೇಕಪ್ಪ, ಅದರದ್ದು ಡಿಸ್ಕ್ರಿಪ್ಟಿವ್ ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನನ್ನು ಹೇಳ್ಕೊಡ್ತೀನಿ ನಿಮಗೆ. ಅದರ ಜೊತೆಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಈ ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನ್ ಕೂಡ ನಿಮಗೆ ನಾನು ಹೇಳ್ಕೊಡ್ತೀನಿ. ನೀವೇನಾದರೂ ಈ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನ್ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಲಿಲ್ಲ ಅಂತ ಅನ್ಕೋರಿ, ಅಥವಾ ಇದೇ ರೀತಿ ನೀವೇನಾದರೂ ಅಭ್ಯಾಸ ಮಾಡಲಿಲ್ಲ ಅನ್ಕೋರಿ, ಖಂಡಿತವಾಗಲೂ ಕೂಡ ಹೇಳ್ತೀನಿ, ಮುಂಬರುವಂಥ ಪರೀಕ್ಷೆ ಒಳಗಡೆ ನೀವು ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅನ್ನುವಂಥ ಭರವಸೆಯನ್ನು ಬಿಟ್ಬಿಡಬೇಕಾಗತ್ತೆ. ಮೊದಲನೇ ಪ್ರಶ್ನೆ 51ನೇ ಪ್ರಶ್ನೆಯಿಂದ 68ನೇ ಪ್ರಶ್ನೆ ಎಷ್ಟು ಅಂಕ ಕ್ಯಾರಿ ಮಾಡ್ತವೆ? 2 ಅಂಕದ ಕ್ಯಾರಿ ಮಾಡ್ತವೆ. ಮೊದಲಿಗೆ ನಾನು ಇಂಗ್ಲೀಷ್ ವಿಷಯದ ಮೇಲೆ ಹೇಳ್ತೀನಿ, ಆಮೇಲೆ ಸೋಷಿಯಲ್ ವಿಷಯ, ಸಮಾಜ ವಿಜ್ಞಾನ ವಿಷಯದ ಮೇಲೆ ಹೇಳ್ತೀನಿ. ಯಾರೆಲ್ಲ ಗಣಿತ, ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಸೈನ್ಸನ್ನು ಕೇಳ್ತಾ ಇದ್ರೆ ದಯವಿಟ್ಟು ಕ್ಷಮಿಸಬೇಕು. ನನಗೆ ಇನ್ನೂವರೆಗೆ ಕೂಡ ಆ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನ್ ಆನ್ಸರ್ ರೈಟಿಂಗ್ ಬರೆಯೋದು ಹೆಂಗೆ ಅಂತ ಸಿಕ್ಕಿಲ್ಲ ಪತ್ರಿಕೆ. ಒಂದು ವೇಳೆ ಸಿಕ್ಕಿದ್ರೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲನೇ ಪ್ರಶ್ನೆ ನೋಡ್ರಿ, 51ನೇ ಪ್ರಶ್ನೆ. ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಪೋಯಮ್ ಆನ್ ಕಿಲ್ಲಿಂಗ್ ಅ ಟ್ರೀ ರಿಟನ್ ಬೈ G.B. ಪಟೇಲ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್ ಅಂತ ಹೇಳ್ತಾರೆ. ದ ರೈಟ್ ಆನ್ಸರ್, ಈ ಒಂದು ನಾವು ಏನು ಮಾಡಬೇಕು, ಈ ಒಂದು ಪೊಯಮನ್ನು ಓದಬೇಕಾಗಿದೆ. ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆಗೆ ನಾವು ಏನು ಮಾಡಬೇಕಾಗಿದೆ, ಉತ್ತರಿಸಬೇಕಾಗಿದೆ. ಉತ್ತರ ಬಂದುಬಿಟ್ಟು ಇಲ್ಲಿದೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಅವರು ಸಿದ್ಧಪಡಿಸ್ಕೊಂಡಿರ್ತಾರೆ. ಯಾರು ಸರ್ಕಾರದೊಳಗಡೆ ಯಾರು ಬರೀಬೇಕು ಅಥವಾ ನೀವು ಬರೆದಾದ ಮೇಲೆ ಮೌಲ್ಯಮಾಪನವನ್ನು ಮಾಡ್ತಿದ್ದಾರಲ್ಲ ಉತ್ತರ ಪತ್ರಿಕೆಯನ್ನು ಅವರು. ಇಟ್ ಹ್ಯಾಸ್ ಗ್ರೌಂಡ್ ಸ್ಲೋಲಿ ಕನ್ಸ್ಯೂಮಿಂಗ್ ದ ಅರ್ತ್, ಫೀಡಿಂಗ್ ದಿ ಫಾನ್ ಇಟ್ಸ್ ಕ್ರಸ್ಟ್, ಅಬ್ಸಾರ್ಬಿಂಗ್ ದ ಸನ್ಲೈಟ್, ಏರ್ ಆ್ಯಂಡ್ ವಾಟರ್. ಹಾಗಾದರೆ ಈ ಒಂದು ಪ್ರಶ್ನೆಯನ್ನು ಎಲ್ಲಿಂದ ತಗೊಂಡಾರ ಅನ್ನೋದಾದರೆ 2 ಅಂಕಕ್ಕಿದೆ. ದ ನೀವ್ ವೇವ್ ಕಮ್ಯುನಿಕೇಟಿವ್ ಇಂಗ್ಲೀಷ್ ಫಾರ್ ಕ್ಲಾಸ್ 9th 17 ಪೇಜಿಂದ ತಗೊಂಡಾರ. ಓಕೆ, ಸೊ ನಿಮಗಿದು ಅರ್ಥ ಆಯಿತು. ನಾನು ನಿಮಗೆ ಇನ್ನೊಂದು ಪ್ರಶ್ನೆ ತೋರಿಸ್ತೀನಿ. 54ನೇ ಪ್ರಶ್ನೆ. ಓಕೆ, 54ನೇ ಪ್ರಶ್ನೆಗೆ ಇದು ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನ್. ಇದು ಇಲ್ಲಿ 54ನೇ ಪ್ರಶ್ನೆಯನ್ನು ಓದ್ತೀನಿ. ರೀಡ್ ದ ಕನ್ವರ್ಸೇಷನ್, ಇಲ್ಲಿದೆ ನೋಡಿ. ರೀಡ್ ದ ಕನ್ವರ್ಸೇಷನ್ ಆ್ಯಂಡ್ ಐಡೆಂಟಿಫೈ ದ 2 ಲ್ಯಾಂಗ್ವೇಜ್ ಫಂಕ್ಷನ್ಸ್ ಯೂಸ್ಡ್ ಅಂತ ಹೇಳಿದ್ದಾರೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಯೂಸ್ಡ್ ಅಂತ ಹೇಳಿದ್ದಾರೆ. ಸಿದ್ಧಾರ್ಥ್ ಟ್ರೈಂಗ್ ಟು ಕಿಕ್ ಅ ಸ್ಟಾರ್ಟ್ ಹಿಸ್ ಸ್ಕೂಟರ್. ವಾಟ್ ಅ ಡೇ. ಅವ್ನು ಹೇಳ್ತಾನೆ, ಓ ವಾಟ್ ಅ ಡೇ, ಐ ಹ್ಯಾವ್ ಬೀನ್ ಕಿಕ್ಕಿಂಗ್ ಫಾರ್ ದ ಲಾಸ್ಟ್ 5 minutes, ಐ ವುಡಂಟ್ ಸ್ಟಾರ್ಟ್, ಐ ಆಮ್ ಟಯರ್ಡ್ ಅಂತ ಹೇಳ್ತಾನೆ. ಇದಾದಮೇಲೆ ನೋಡ್ರಿ, ಅರುಣ್ ಅವ್ರು ಹೇಳ್ತಾರೆ, ಹಾಯ್ ಸಿದ್ಧಾರ್ಥ್, having trouble with a scooter, may I help you? Okay, ಸಿದ್ಧಾರ್ಥ್ ಹೇಳ್ತಾನೆ, ವೆರಿ ಕೈಂಡ್ ಆಫ್ ಯು ಅರುಣ್,
ಪ್ಲೀಸ್ ಟ್ರೈ ಯುವರ್ ಹ್ಯಾಂಡ್ ಅಂತ ಹೇಳ್ತಾನೆ. ಇಲ್ಲಿ ರೀಡ್ ದ ಕನ್ವರ್ಸೇಷನ್, ಐಡೆಂಟಿಫೈ ದ 2 ಲ್ಯಾಂಗ್ವೇಜ್ ಫಂಕ್ಷನ್ಸ್ ಯೂಸ್ಡ್ ಅಂತ ಹೇಳಿದರೆ 2 ಲ್ಯಾಂಗ್ವೇಜ್ ಫಂಕ್ಷನ್ಸ್ ಯೂಸ್ ಆಗಿದಾವ ಇಲ್ಲಿ, ಅವನ್ನ ನಾವೇನು ಮಾಡಬೇಕು ತಿಳ್ಕೊಬೇಕು. ಹಾಗಾದರೆ ಈ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಎಲ್ಲಿ ಕಂಡು ಬರ್ತಾವ? ನೋಡಿ, ನೀವು SSLC ಪ್ರಶ್ನೆ ಪತ್ರಿಕೆ ಏನಾದರೂ ಬಿಡಿಸಿದ್ದೇ ಆದರೆ SSLC 10ನೇ ತರಗತಿಯ ಒಂದು ವಾರ್ಷಿಕ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಏನಾದರೂ ನೀವು ಬಿಡಿಸಿದ್ದೇ ಆದರೆ ಅದ್ರ ಒಳಗಡೆ ಲ್ಯಾಂಗ್ವೇಜ್ ಫಂಕ್ಷನ್ ಹೆಂಗಾಗತ್ತೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 2 ಲ್ಯಾಂಗ್ವೇಜ್ ಫಂಕ್ಷನನ್ನು ನೀವು ತಿಳ್ಕೋಬೇಕು. ಒಂದು ಮೇ ಐ ಹೆಲ್ಪ್ ಯು ಅನ್ನೋದು ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಇದೆ, ಪ್ಲೀಸ್ ಟ್ರೈ ಯುವರ್ ಹ್ಯಾಂಡ್ ಅನ್ನೋದು 2 ಇದೆ. ಸೊ ಹೀಗಾಗಿ ಒಂದು ಭಾಷಾ ಒಂದು ತತ್ಪರತೆಯನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಇಫ್ ಯು ಲುಕ್ ಎಟ್ ದ ಪ್ರತಿಯೊಂದಕ್ಕೂ ಕೂಡ ಹೇಗೆ ಬರಿಬೇಕು ನೋಡಿ. ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ನಾನು. ಆ ಕಸ್ಟಮರ್ ವೆಂಟ್ ಟು ಅಪ್ ಟು ಸೇಲ್ಸ್ ಮ್ಯಾನ್, ರಿಕ್ವೆಸ್ಟೆಡ್ ಶೋ ಅ ಗುಡ್ ಕ್ಯಾಬ್ ಫಾರ್ ಹಿಮ್. ಇದಕ್ಕೆ 1 ಮಾರ್ಕ್ ಇದೆ. ದ ಸೇಲ್ಸ್ ಮ್ಯಾನ್ ಆಸ್ಕ್ಡ್ ಹಿಮ್ ವಾಟ್ ಕೈಂಡ್ ಆಫ್ ಕ್ಯಾಬ್ ದ ಕಸ್ಟಮರ್ ವಾಂಟೆಡ್. ಸೊ ಇಲ್ಲಿ ಏನಾಗಿದೆ, ಅದು ರೀಡಿಂಗ್ ಲೈಕ್ ಕನ್ವರ್ಸೇಷನನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ಏನು ನಾವು ಕನ್ವರ್ಸೇಷನ್ ಬರೀರಿ ಅಂತ ಏನು ಹೇಳ್ತಾರೆ ಅದನ್ನು ಸಂಪೂರ್ಣವಾಗಿ ಮುಗಿಸ್ರಿ ಕೊಡಿ ಅಂತ ಹೇಳ್ತಾರೆ. 52ನೇ ಪ್ರಶ್ನೆ ಹಾಗಿದೆ ನೋಡಿ. ಇಲ್ಲಿ ರೀಡ್ ದ ಕನ್ವರ್ಸೇಷನ್, ಕಂಪ್ಲೀಟ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್. ಇದು ಒಂದು ರೀತಿಯಾದಂತಹ ಹಿಂಗೆ ನಾವೇನು ಮಾಡಬೇಕಾಗತ್ತೆ, ಸಂಪೂರ್ಣವಾಗಿ ಹೇಗೆ ಬರಿಬೇಕು, ಯಾವ ರೀತಿ ಬರಿಬೇಕು ಅನ್ನೋದನ್ನು ನಿಮಗೆ ನಾನು ಈ ಒಂದು PDF ಮುಖಾಂತರ ನಿಮ್ಗೆ ಕೊಟ್ಟು ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಹಿಂದೆ ಹೇಳ್ದಂಗೆ ನಿಮಗೇನಾದರೂ ಈ ಒಂದು ವಿಶೇಷವಾದಂಥ ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್ ಜೊತೆಗೆ ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಪತ್ರಿಕೆಗಳು ಬೇಕಾದರೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ನೀವು ಸಂಪರ್ಕಿಸೋದ್ರ ಮುಖಾಂತರ ಅತ್ಯಂತ ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್ ಕೇವಲ 150 ರೂಗಳಲ್ಲಿ ಪಡೆಯಬಹುದು. ಸಂಪರ್ಕಿಸುವಂಥ ಸಂಖ್ಯೆ ನಾನು ಈಗಾಗಲೇ ನಿಮಗೆ ಹೇಳಿಬಿಟ್ಟಿದ್ದೀನಿ. ಓಕೆ, ಇನ್ನು ಇದೇ ರೀತಿಯಾಗಿ ನಾವು ಸಮಾಜ ವಿಜ್ಞಾನ ವಿಷಯದ ಮತ್ತು ಕೂಡ ನೋಡ್ಬೋದಾಗಿದೆ. ಇನ್ನು ಇದೇ ರೀತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಬರೋದಾದರೆ ಮೊದಲಿಗೆ ನಾನು ನಿಮಗೆ 4 ಅಂಕದ ಪ್ರಶ್ನೆಗೆ ನಾವು ಹೆಂಗೆ ಉತ್ತರಿಸಬೇಕು ಅನ್ನೋದನ್ನು ಹೇಳ್ತೀನಿ. ಭಾರತದ ನಿರುದ್ಯೋಗದ ಸಮಸ್ಯೆಗೆ ಕಾರಣಗಳ್ಯಾವುವು ಮತ್ತು ಅದರ ಪರಿಣಾಮಗಳನ್ನು ಬರೀರಿ ಅಂತ ಹೇಳ್ಯಾನೆ. ಕಾರಣಗಳಿಗೆ 4 ಅಂಶ, ಪರಿಣಾಮಗಳಿಗೆ 4 ಅಂಶ, ಒಟ್ಟು ಎಷ್ಟು ಅಂಶ? 8 ಅಂಶಗಳು ಇರಬೇಕು. ಪ್ರತಿಯೊಂದು ಅಂಶಕ್ಕೆ ಎಷ್ಟು ಅಂಕ? 1.5 ಮೀನ್ಸ್ ಅರ್ಧ ಅಂಕ. ಅರ್ಥ ಆಯ್ತಾ ಅಂದ್ಕೊಳ್ತೇನೆ. ಪ್ರತಿಯೊಂದು ಪ್ರಶ್ನೆಗೆ ಪ್ರತಿಯೊಂದು ಅಂಶಕ್ಕೆ ಅರ್ಧ ಅಂಕ, 8 ಅಂಶಕ್ಕೆ 4 ಅಂಕ. ಹಾಗಾದರೆ ಈ ನಿರುದ್ಯೋಗ ಸಮಸ್ಯೆಗೆ ಕಾರಣಗಳ್ಯಾವುವು? ಇದು ಎಲ್ಲಿಂದ ಕೇಳ್ಯಾರ? ತರಗತಿ 9 ಭಾಗ 2 ಪುಟ ಸಂಖ್ಯೆ 123. ನಿಮ್ಗೆ ನಾನು ಏನು ಹೇಳ್ತೀನಿ ಅಂತಂದರೆ, ನಿಮಗೇನಾದರೂ ಈ ಡಿಸ್ಕ್ರಿಪ್ಟಿವ್ ಆನ್ಸರ್ ಚೆನ್ನಾಗಿ ಬರೀಬೇಕಪ್ಪ ನೀವು ಅಂತಂದರೆ ವಿಶೇಷವಾಗಿ 6ರಿಂದ 10ನೇ ತರಗತಿಯ ಟೆಕ್ಸ್ಟ್ ಬುಕ್ಸನ್ನು ಅದರೊಳಗಡೆ ಇರುವಂಥ ಎಲ್ಲ ಅಂಶಗಳನ್ನು ನೀವು ಏನು ಮಾಡಿರಬೇಕು, ನೆನಪಿಟ್ಕೊಂಡಿರಬೇಕು. ಸಮಸ್ಯೆಗೆ ಕಾರಣಗಳ್ಯಾವ್ಯಾವು, ಲಾಭಗಳ್ಯಾವ್ಯಾವು ಮತ್ತು ಪ್ರಯೋಜನಗಳ್ಯಾವ್ಯಾವು, ಈಗ ಬಕ್ಸಾರ್ ಕದನಕ್ಕೆ ಕಾರಣಗಳ್ಯಾವ್ಯಾವು, ಪ್ಲಾಸಿ ಕದನದ ಪರಿಣಾಮಗಳೇನು, ಹೀಗೆ ನಿಮಗೆ 4 ಅಂಶಗಳು ನೆನಪಿರಬೇಕು, 6 ಅಂಶಗಳು ನೆನಪಿರಬೇಕು, 8 ಅಂಶಗಳು ಕೂಡ ನೆನಪಿರಬೇಕು. ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟದ ನಡುವಿನ ವ್ಯತ್ಯಾಸವೇನು? ಹೀಗೆ 3 ಅಂಕದ ಪ್ರಶ್ನೆ ಕೇಳಿದಾಗ ಪೂರ್ವಘಟ್ಟದಲ್ಲಿ 3 ಅಂಶ, ಪಶ್ಚಿಮ ಘಟ್ಟದಲ್ಲಿ 3 ಅಂಶ ಬರೆದ್ರೆ ನಿಮಗೆ ಸಿಗುತ್ತೆ. ಹೆಚ್ಚಿಗೆ ಅಂಶಗಳು ಗೊತ್ತಿದ್ದರೆ ನೀವು ಹೆಚ್ಚಿಗೆಯನ್ನು ಬರೀಬಹುದಾಗಿದೆ. ಅದ್ಯಾವುದು ಕೂಡ ಸಮಸ್ಯೆ ಇಲ್ಲ. ಈಗ ನಾನು ನಿಮಗೆ ಒಂದು ಉದಾಹರಣೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಈಗ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಅವರು ಇಲ್ಲಿ ಉದ್ಯೋಗ ರಹಿತ ಆರ್ಥಿಕ ಬೆಳವಣಿಗೆಯನ್ನು ಹಿಡ್ಕೊಂಡು ಹೆಚ್ಚಾದ ತಂತ್ರಜ್ಞಾನದ ಬಳಕೆ, ಇಲ್ಲಿ 3, ಇಲ್ಲಿ 3, 7 ಅಂಶಗಳನ್ನು ಸಮಸ್ಯೆಯಲ್ಲಿ ಬರ್ದಾರ. ಅಂದರೆ 7 ಸಮಸ್ಯೆಗಳಿದಾವ. ಇಲ್ಲಿ ಒಂದು ಪರಿಣಾಮಗಳು 1, 2, 3, 4, 5, 6, 7, 8 ಪರಿಣಾಮಗಳಿದಾವೆ. ಈ 8ರಲ್ಲಿ ನಾವು ಯಾವುದಾದ್ರೂ 4 ಪರಿಣಾಮಗಳನ್ನು ಬರೆದು ಆ ಒಂದು 7ರಲ್ಲಿ ಯಾವುದಾದ್ರೂ 4 ಸಮಸ್ಯೆಗಳನ್ನು ಬರೆದ್ರೆ ಒಟ್ಟು 8 ಅಂಶಗಳಾದರೆ ನಮಗೆ 4 ಅಂಕಕ್ಕೆ 4 ಏನು ಸಿಗ್ತಾವ, ಅಂಕಗಳು ಸಿಗ್ತಾವ. ಹಿಂಗೆ ಮಾಡಿದರೆ ಮಾತ್ರ ನಾವು ಪರೀಕ್ಷೆ ಒಳಗಡೆ ಬರೀಬಹುದಾಗಿದೆ. ಈಗ ಇನ್ನೊಂದಿಷ್ಟು ಅಂಶಗಳನ್ನು ನಾವು ನೋಡೋದಾದರೆ, ರಾಜ್ಯಪಾಲರ ಅರ್ಹತೆಗಳೇನು ಮತ್ತು ರಾಜ್ಯಪಾಲರ ಅಧಿಕಾರಗಳನ್ನು ಬರೆಯಿರಿ ಅಂತಂದು ಪ್ರಶ್ನೆ ಕೇಳ್ಯಾರ.
ಈ ಪ್ರಶ್ನೆ ಎಲ್ಲಿಂದ ಬಂದಿದೆ ಅಂದರೆ 9ನೇ ತರಗತಿಯ ಭಾಗ 1 ಪುಟ ಸಂಖ್ಯೆ 69 ಮತ್ತು 70ನೇ ಪುಟ ಸಂಖ್ಯೆಯಿಂದ ಬಂದಿದೆ. ಹೀಗಾಗಿ ನಾವು ಸ್ಪಷ್ಟವಾಗಿ ವಿಶೇಷವಾಗಿ 8, 9, 10ನೇ ತರಗತಿಯ ಒಂದು ಪಠ್ಯಪುಸ್ತಕವನ್ನು ನಮ್ಮ ಒಂದು ಹೃದಯ ಭಾಗದೊಳಗಡೆ ನಾವು ರಾತ್ರಿ 12 ಗಂಟೆಗೆ ಬಂದು ಕೇಳಿದರೂ ಕೂಡ ನನಗೆ ಎದ್ದು ನಿಂತು ಉತ್ತರ ಕೊಡ್ತೀನಿ ಅನ್ನುವಷ್ಟು ಏನಾಗಬೇಕು, ನಾವು ದೃಢವಾಗಿ ನಿಲ್ಲಬೇಕು, ಸದೃಢವಾಗಿ ನಿಲ್ಲಬೇಕು. ಅಂದಾಗ ಮಾತ್ರ ಸಾಧ್ಯ ಆಗುತ್ತೆ. ರಾಜ್ಯಪಾಲರ ಅರ್ಹತೆಗಳು, ಅಧಿಕಾರಗಳ್ಯಾವುವು? 4 ಅರ್ಹತೆಗಳು, 4 ಅಧಿಕಾರಗಳನ್ನು ಬರೆದರೆ ನಮಗೆ 4 ಅಂಕ ಸಿಗುತ್ತೆ. ಈಗ 3 ಅಂಕದ ಪ್ರಶ್ನೆಗಳನ್ನು ನಿಮಗೆ ನಾನು ತೋರಿಸ್ತೀನಿ. ನೋಡು, ನಿಮಗೆ ಹೇಳ್ತಾ ಇದ್ದೀನಿ ನಾನೀಗ. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚಕ ಕಡಿಮೆ ಇರುವುದಕ್ಕೆ ಕಾರಣಗಳ್ಯಾವುವು ಅಂತ ಕೇಳ್ಯಾರ. ಈಗ 6 ಅಂಶಗಳನ್ನು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. ಇದು ಎಲ್ಲಿಂದ ಪ್ರಶ್ನೆ ಕೇಳ್ಯಾರ? ಇದನ್ನು 10ನೇ ತರಗತಿಯ ಭಾಗ 1ರ ಪ್ರಶ್ನೆ ಕೇಳ್ಯಾರ. ಇಲ್ಲಿ ಎಷ್ಟು ಕಾರಣಗಳಿದಾವ? ನಿಮಗೆ 10 ಕಾರಣಗಳಿದಾವ. ಅದು ಈ 10ರೊಳಗಡೆ ಯಾವುದಾದ್ರೂ 6 ಬರಿಬೇಕು. ಓಕೆ, 6 ಬರೆದ್ರೆ ನಿಮಗೇನು ಮಾಡ್ಬೋದು, 3ಕ್ಕೆ 3 ಅಂಕ ಕೊಡ್ತಾರೆ. ನೋಡಿ, ಈಗ ಕಾರಣಗಳು ಏನಿದಾವ ಅವು ನೇರವಾಗಿ ನಿಖರವಾಗಿ ಪುಸ್ತಕದೊಳಗೆ ಹೆಂಗಿದಾವೆ ಹಂಗೆ ಬರೆದ್ರೆ ಚಲೋ. ನೀವೇನಾದರೂ ನಿಮ್ಮ ಪದದೊಳಗಡೆ ಹಾಕಿ ಅದರ ಅರ್ಥ ಹೋಗಿ ಅನರ್ಥ ಆದರೆ ಖಂಡಿತವಾಗ್ಲೂ ಕೂಡ ಅಂಕ ಸಿಗೋಲ್ಲ. 1-2 ಅಂಕಗಳ ಅಂಶಗಳನ್ನು ಏನಾದರೂ ಬೇರೆ ಬರೆದ್ರೆ, ಇತರೆ ಅಂತ ಬರೆದ್ರೆ ನಿಮಗೆ ಅಂಕಗಳು ಸಿಗೋ ಚಾನ್ಸಸ್ ಒಳಗದಾವ. ಅದನ್ನು ನಾನು ನಿಮಗೆ ಹೇಳ್ತೀನಿ. ಈಗ ವಿವಿಧೋಶ ಕಣಿವೆ ಯೋಜನೆಗಳು, ಇದು ಕೂಡ 10ನೇ ತರಗತಿ ಒಳಗಿದೆ. ಇದು ಏನು 3 ಅಂಕದ ಪ್ರಶ್ನೆಯನ್ನು ಕೇಳ್ಯಾರ. 6 ಅಂಶಗಳನ್ನು ಬರೆದಾರ. ಪ್ರತಿಯೊಂದು ಅಂಶಕ್ಕೆ ಅರ್ಧ ಅಂಕ ಇದೆ. ಒಟ್ಟು 6 ಅಂಶ ಅಂತಂದರೆ 3 ಅಂಕ ಸಿಗ್ತಾವ. ಇಷ್ಟು ನಮಗೆ ಸ್ಪಷ್ಟತೆ ಇದ್ದರೆ ನಾವೇನು ನಿಮಗೆ ಅರ್ಥ ಮಾಡಿಸ್ಕೊಳ್ಬೋದು. ಪ್ರಿಯ ಸ್ನೇಹಿತರೆ, ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಎಲ್ಲವನ್ನೂ ತೋರಿಸ್ಲಿಕ್ಕಾಗಿಲ್ಲ ಅಂದರೂ ಕೂಡ ಯಾವ ಪ್ರಶ್ನೆ ಯಾವ ಪುಸ್ತಕದ ಯಾವ ಭಾಗದಿಂದ ಯಾವ ಪುಟದಿಂದ ಹೇಗೆ ಬಂದಿದೆ, ಎಷ್ಟು ಅಂಶಗಳನ್ನು ಬರಿಬೇಕು, ಎಷ್ಟು ಅಂಕಗಳು ನಮಗೆ ಸಿಗ್ತಾವ, ನೀವು ಬರೆದಿರೋ ಅಂಶಗಳು ಎಲ್ಲಿಂದ ಬಂದಿರಬೇಕು, ನೇರವಾಗಿ ನಿಖರವಾಗಿದ್ದರೆ ಮಾತ್ರ ನಮಗೆ ಸಿಗಬಹುದಾ ಅನ್ನುವಂಥ ವಿಷಯವನ್ನು ಇವತ್ತು ನಿಮಗೆ ಸುಲಲಿತವಾಗಿ ಸುವಿಸ್ತಾರವಾಗಿ ನಿಮಗೆ ನಾನು ವಿವರಿಸಿದ್ದೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗೈತಪ್ಪ ಅನಿಸಿದ್ರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೋರಿ, ಅವ್ರಿಗೆ ಈ ವಿಡಿಯೋನ ತಿಳಿಸ್ರಿ, ಅವರು ಕೂಡ ನನ್ನನ್ನು ಸಂಪರ್ಕಿಸಲಿ. ನೆನಪಿಡಿ, ನಿಮಗೆ ಈ ಒಂದು ಉತ್ತರ ಪತ್ರಿಕೆ ಬರೆಯೋದು ಹೇಗೆ ಮತ್ತು ಪ್ರಶ್ನೆ ಪತ್ರಿಕೆಗಳೆಲ್ಲ ಬೇಕಾದರೆ ಕೇವಲ 150 ರೂಗಳಲ್ಲಿ ನಿಮಗೆ ಪ್ರಿಯ ಸ್ನೇಹಿತರೆ, ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋದೊಳಗೆ ನಾನು ಸಂಪೂರ್ಣವಾಗಿ GPSTR ಒಳಗೆ ವಿಶೇಷವಾಗಿ ಸಮಾಜ ವಿಜ್ಞಾನದ ಎಲ್ಲ ವಿಷಯ ಅಂಶಗಳನ್ನು ಹೆಂಗೆ ಬರೀಬೇಕು, ಅದೇ ರೀತಿಯಾಗಿ ಇಂಗ್ಲಿಷ್ ಉತ್ತರವನ್ನು ಹೆಂಗೆ ಬರೀಬೇಕು, ಮತ್ತು ಅದೇ ರೀತಿಯಾಗಿ ಈ ಒಂದು ನಮ್ಮ ಒಂದು ಉತ್ತರ ಯಾವ ರೀತಿ ಹೇಗೆ ಇರಬೇಕು ಅನ್ನೋದನ್ನು ನಿಮಗೆ ನಾನು ಕೇವಲ ಬಾಯಿಂದ ಅಲ್ಲ, ನಾನು ನಿಮಗೆ ಮೂಲತಃ ಒಂದು ಮೂಲ ಅಂಶಗಳನ್ನ ಇಟ್ಕೊಂಡು ತೋರಿಸಿದ್ದೇನೆ. ಈ ಒಂದು ವಿಡಿಯೋ ನಿಮಗೇನಾದ್ರೂ ಉಪಯೋಗಕಾರಿ ಅನಿಸಿದ್ರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.